ಅದು ಮುಂದಿನ ಹೇಳಲ್ಲ ಸರ್. ಯಾಕಂದ್ರೆ ನನಗೆ ರೀ ಸಮಾಜಕ್ಕೆ ತೊಂದರೆ ಕೊಡೋದಲ್ಲಿ ಡಿಪಾರ್ಟ್ಮೆಂಟ್ ನೆಮ್ಮದಿ ಹಾಳು ಮಾಡೋದಲ್ಲಿ ನನಗಂತೂ ಇಷ್ಟ ಇಲ್ಲ. ನನ್ನ ಪಾಡಿ ನಾನು ಇರ್ತೀನಿ, ನನ್ನ ಪಾಡಿ ತಲೆ ಕೆಡಿಸ್ಕೊಂಡ್ರೆ ನಾನು 24 ಗಂಟೆದಾಗ ಯಾವಾಗಲೂ ಬಂದು ಕುಡಿತೀನಿ ಸರ್. ಯಾರು ಸೊಬ್ರಿಗೆ ಹೋಗಲ್ರಿ. ನನ್ನ ತನ ಬಂದರೆ ಮನೆಗೆ ಹೊತ್ತು ಕುಡಿತೀನಿ ಸರ್. ನಾ ಬರಲ್ಲ, ನಾ ಯಾರು ಬರೋದ ತಲೆ ಕೆಡಿಸೋಲ್ಲ. ನಾನು ಬರೋದ ತಲೆ ಕೆಡಿಸ್ಕೊಂಡ್ರೆ ನಾನು 24 ಗಂಟೆ ಹಣಿಗೆ ಹಚ್ಚಿ ಕುಡಿತೀನಿ ಸರ್. ನಾನು ಕಮ್ಜೋರ್ ಇಲ್ಲ ನಾನು. ಮತ್ತು 30 ಸಮಯದಲ್ಲಿ ಯಾರೋ 4-5 ಜನ ಒಂದು ಆಟೋದಲ್ಲಿ ಬಂದು ಬಾಗಪ್ಪ ಹರಿಜನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸೊ ಬಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ನಡೆದಾಡ್ತಿರ್ಬೇಕಾದ್ರೆ 4-5 ಜನ ಬಂದು ಕೊಡ್ಲಿ ಯಂತ್ರ ಹೊಡೆದಿದ್ದಾರೆ, ಮತ್ತು ಪಿಸ್ತೂಲ್ ಯಂತ್ರನೂ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮನ್ನೆಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ. ಸೊ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗುತ್ತೆ. ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್ ಅನ್ನು ನೋಡೋಣ. ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಸಾಳಿ ಹಾಗೂ ರಕ್ತಸಿಕ್ತ ವಾತಾವರಣ ನಿರ್ಮಾಣವಾಗಿದೆ. ಇಂದು ಇಡೀ ರಾಜ್ಯಾದ್ಯಂತ ಭೀಮಾ ತೀರದಲ್ಲಿ ನಡೆದಂಥ ಬಾಗಪ್ಪ ಹರಿಜನರ ಹತ್ಯೆ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅಂಥದ್ರಲ್ಲಿ ಆ ಕುರಿತು ಒಂದು ಕಂಪ್ಲೀಟ್ ವರದಿಯನ್ನಾಗ್ತೀನಿ ನೋಡಿ. ಶಾಂತವಾಗಿರುವಂತಹ ಒಂದು ಭೀಮಾ ತೀರದಲ್ಲಿ ಮತ್ತೆ ರಕ್ತ ದೋಕುಳಿಯಾಗಿದೆ. ವಿಜಯಪುರದ ಮದಿನಾ ನಗರದಲ್ಲಿ ಭೀಮಾ ತೀರದ ಹಂತಕ ಬಾಗಪ್ಪ ಹರಿಜನ್ ಬರ್ಬರ ಹತ್ಯೆಯಾಗಿ ಪ್ರಾಣ ಕಳೆದುಕೊಂಡಿದ್ದಾನೆ. ಮಾರಕಾಸ್ತ್ರಗಳಿಂದ ಬಾಗಪ್ಪನ ತಲೆ ಕೈಗೆ ಹಲ್ಲೆಗೈದು ಎಡಗೈ ಮತ್ತು ಮುಂಗೈ ಕತ್ತರಿಸಿ ಸಂಬಂಧಿಕರಿಗೆ ದುಷ್ಕರ್ಮಿಗಳು ಬರ್ಬರವಾಗಿ ಹತ್ಯೆಯನ್ನ ಮಾಡಿದ್ದಾರೆ. ಇನ್ನು ಈ ಕೊಲೆಗೆ ಕಾರಣವೇನು? ಈ ಪ್ರಕರಣದಲ್ಲಿ ಪಿಂಟು ಅನ್ನುವಂಥ ಒಂದು ಹೆಸರು ಕೂಡ ಕೇಳಿ ಬರ್ತಾ ಇದ್ದಾರೆ. ಹಾಗಾದರೆ ಪಿಂಟು ಅನ್ನೋವನು ಯಾರು ಅನ್ನೋದರ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಮಾಹಿತಿಯನ್ನು ಕೊಡ್ತೀನಿ. ಭೀಮಾ ತೀರದ ಹಂತಕ ಬಾಗಪ್ಪ ಬರ್ಬರ್ ಹತ್ಯೆ ಕೇಸ್ ತನಿಖೆಯನ್ನ ಪೊಲೀಸರು ಹಲವು ಆಯಾಮಗಳಲ್ಲಿ ಮಾಡ್ತಾ ಇದ್ದಾರೆ. ವಕೀಲ ರವಿ ಅಗರ್ಕೆಡ್ ಹತ್ಯೆಗೆ ಬಾಗಪ್ಪ ಕೊಲೆ ಮೂಲಕ ಪ್ರತಿಕಾರವೇ ಎನ್ನುವ ಆಂಗಲ್ನಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೊಲೆಯಾಗಿರುವ ವಕೀಲ ರವಿ ಸಹೋದರ ಪ್ರಕಾಶ್ ಅಲಿಯಾಸ್ ಪಿಂಟಾ ಮತ್ತು ಸಹಚರರಿಂದ ಕೃತ್ಯ ಎಂದು ಬಾಗಪ್ಪ ಅನ್ನುವಂಥ ಪುತ್ರಿ ಗಂಗೂಬಾಯಿ ಗಾಂಧಿ ಚೌಕ್ನಲ್ಲಿ ಬಂದು ಒಂದು ಕಂಪ್ಲೇಂಟ್ ಅನ್ನು ಠಾಣೆಗೆ ದೂರನ್ನು ಕೊಟ್ಟಿದ್ದಾಳೆ. ಈ ಪಿಂಟು ಅನ್ನೋವನು ಈ ಮುಂಚೆ ಬಾಗಪ್ಪ ಹರಿಜನ್ ವಕೀಲರೊಬ್ಬರನ್ನ ಕೊಲೆ ಮಾಡ್ತಾನೆ. ಆ ಕೊಲೆಯ ಸಹೋದರನೇ ಈ ಪಿಂಟಾ ಅನ್ನುವಂಥ ಒಂದು ಪಿಂಟಾ, ಆತನೇ ಈ ಒಂದು ಶೇಡಿಗಾಗಿ ಕೊಲೆಯನ್ನು ಮಾಡಿದ್ದಾನೆ ಅನ್ನುವಂಥ ಒಂದು ಆಂಗಲ್ನಲ್ಲಿ ಸಂಶಯಾಸ್ಪದವಾಗಿ ಪೊಲೀಸರು ತನಿಖೆಯನ್ನು ಕೂಡ ಮಾಡ್ತಾನೆ. ಹಾಗಾದರೆ ಬಾಗಪ್ಪನ ಹತ್ಯೆಗೆ ಆಸ್ತಿ ಕಾರಣವಾ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಈ ತನಿಖೆಯಲ್ಲಿ ನೋಡಬೇಕಾಗತ್ತೆ. ಇತ್ತೀಚೆಗೆ ಬಾಗಪ್ಪ ರಿಯಲ್ ಎಸ್ಟೇಟ್ ವ್ಯವಹಾರ ಕೂಡ ಪ್ರಾರಂಭ ಮಾಡಿದ್ದ. ಎಲ್ಲವನ್ನ ವಕೀಲ ರವಿ ಮೂಲಕ ನಿರ್ವಹಣೆ ಮಾಡ್ತಿದ್ದ. ಅಂದ್ರೆ ಈ ಎಲ್ಲ ರಿಯಲ್ ಎಸ್ಟೇಟ್ನ ಎಲ್ಲ ಬಿಸ್ನೆಸ್ಗಳನ್ನ ಈ ವಕೀಲ ರವಿ ಮೂಲಕನೇ ಮಾಡ್ತಾ ಇದ್ದ. ಆದ್ರೆ ರವಿ ಬಾಗಪ್ಪ ವ್ಯವಹಾರದಲ್ಲಿ ಏನೋ ಅಂದ್ರೆ ಇವರಿಬ್ಬರಲ್ಲಿ ಬಾಗಪ್ಪ ಹರಿಜನ್ ಹಾಗೂ ರವಿ ಅನ್ನೋರ ವಕೀಲ ರವಿ ಅನ್ನೋರ ಮಧ್ಯೆ ಏನೋ ಕೆಲವೊಂದು ಕಾರಣಾಂತರಗಳಿಂದ ಒಂದಿಷ್ಟು ಏನಾಗತ್ತಂದ್ರೆ ಒಡಕು ಮುಡುತ್ತೆ. ಆಸ್ತಿಯಲ್ಲಿ 50% ಬೇಕೆಂದು ಬಾಗಪ್ಪ ಕೇಳಿದ್ದ. ಹೀಗಾಗಿ ಏನೇ ಎಸ್ಟೇಟ್ ಮಾಡಿದ್ರು ಕೂಡ ಅದರಲ್ಲಿ 50% ರವಿ ಕೊಡಬೇಕನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಬಾಗಪ್ಪ ಹರಿಜನ್ ಇಟ್ಟಿದ್ದ. ಕೆಲವೇ ತಿಂಗಳಲ್ಲಿ ಬಾಗಪ್ಪ ಕೊಡೋದಕ್ಕೆ ನಿರಾಕರಿಸಿದ್ದ.
ಈ ಒಂದು ಬೇಡಿಕೆಯಲ್ಲಿ ಭಾಗಪ್ಪ ಹರಿಜನ್ ನಾನು 50% ನೀನು ಕೊಡಕ್ಕಾಗಲ್ಲ ಅನ್ನುವಂಥ ಒಂದು ನಿರಾಕರಿಸಿದ ಈ ಸಂದರ್ಭದಲ್ಲಿ ಭಾಗಪ್ಪ ಈ ರವಿ ಅನ್ನುವಂಥವನ್ನ ಕೊಲೆ ಮಾಡ್ತಾನೆ. 5 ತಿಂಗಳ ಹಿಂದೆ ಕಾರು ಹರಿಸಿ ವಕೀಲ್ ರವಿಯನ್ನ ಹತ್ಯೆ ಮಾಡ್ತಾನೆ. ಕೆಲ ಹುಡುಗರ ಮೂಲಕ ಕಾರು ಹರಿಸಿ ವಕೀಲನ ಹತ್ಯೆಗೈಲಾಗಿತ್ತು. ಇದೇ ಕೇಸಿನಲ್ಲಿ ಭಾಗಪ್ಪ ಸಹಚರರು ಅರೆಸ್ಟ್ ಕೂಡ ಆಗಿದ್ರು. ಈ ಭಾಗಪ್ಪನ ಕೆಲವೊಂದು ಟೀಮ್ ಮೆಂಬರ್ಸ್ ಏನಿದ್ದಾರೆ ನೋಡಿ, ಈ ವಕೀಲ ರವಿ ಅನ್ನುವಂಥ ಕೇಸಿನಲ್ಲಿ ಅರೆಸ್ಟ್ ಕೂಡ ಆಗಿದ್ದಾರೆ. ಇನ್ನೂ ಕೂಡ ಆ ಆರೋಪಿಗಳು ಜೈಲಿನಲ್ಲಿದ್ದಾರೆ. ಬಳಿಕ ವಕೀಲ ರವಿ ತಮ್ಮನಿಂದ ಅಣ್ಣನ ಕೊಲೆಗೆ ಸೇಡಿಗಾಗಿ ಪ್ಲಾನ್ ಮಾಡಿದ್ದ. ಈ ವಕೀಲ ರವಿ ಅನ್ನೋರು ಹತ್ಯೆಗೈದಂಥ ವಕೀಲ್ ರವಿ ಅವರನ್ನ ಕೊಲೆಯಾದಂಥ ವಕೀಲ್ ರವಿ ಅವರ ಒಂದು ಕೊಲೆಯ ಒಂದು ಸೇಡಿಗಾಗಿ ಪ್ಲಾನ್ ಮಾಡಿದ್ರು. ಯಾರಂದ್ರೆ ಪಿಂಟ, ಅವನ ಸಹೋದರ ಪಿಂಟ ಹಾಗೂ ಅವನ ಗ್ಯಾಂಗಿನಿಂದ ಈ ಭಾಗಪ್ಪನನ್ನ ಮುಗಿಸಿಬಿಡಬೇಕು ಅನ್ನೋಂಥ ಸ್ಕೆಚ್ ಅನ್ನು ಹಾಕಿದ್ರು. ಮಹಿಳೆ ಮನೆಗೆ ಬಂದು ವಾಪಸ್ ಹೋಗುವಾಗ ಕೊಲೆಯನ್ನ ಪ್ಲಾನ್ ಮಾಡ್ತಾರೆ. ತನ್ನ 4 ಗೆಳೆಯರೊಂದಿಗೆ ಸೇರಿ ಭಾಗಪ್ಪನನ್ನ ಕೊಲೆ ಮಾಡ್ತಾರೆ. ಪಿಂಟ ಇದೇ ಮೊದಲ ಬಾರಿಗೆ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ. ಈ ವಕೀಲ ರವಿ ಅನ್ನೋರ ಸಹೋದರ ಪಿಂಟ ಅನ್ನುವಂಥ ವ್ಯಕ್ತಿ ಇದು ಫಸ್ಟ್ ಟೈಮ್ ಆತ ಕೊಲೆಯಲ್ಲಿ ಭಾಗಿಯಾಗಿದ್ದ ಬಗ್ಗೆ ವರದಿಯಾಗಿದೆ. ಸದ್ಯ ತಲೆ ಮರೆಸಿಕೊಂಡ ಆರೋಪಿಗಳಿಗಾಗಿ ಪೊಲೀಸರು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಣದ ವಿಚಾರವಾಗಿಯೂ ಕೂಡ ಭಾಗಪ್ಪ ಹತ್ಯೆ ನಡೆದಿರುವ ಶಂಕೆವಾಗಿದೆ. ಇಲ್ಲಿ ಅನೇಕ ಆಯಾಮಗಳಿಂದ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಒಂದು ಶೇಡಿನ ಒಂದು ಇದೆ, ರಿಯಲ್ ಎಸ್ಟೇಟಿನ ಬಗ್ಗೆ ಇದೆ. ಇನ್ನು ಕೆಲವೊಂದು ಕಡೆ ಹಣದ ವಿಚಾರ ಕೂಡ, ಹಣದ ಕುಚ, ಎಲ್ಲಾದರೂ ಹಣದ ವಿಷಯದ ಬಗ್ಗೆ ಏನಾದರೂ ಎಡವಟ್ಟಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಈ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಭಾಗಪ್ಪನ ಮುಗಿಸಲು ಹೊಸ ಗ್ಯಾಂಗ್ ಎಂಟ್ರಿ ಕೊಟ್ಟಿರೋ ಸಾಧ್ಯತೆ ಕೂಡ ಇದೆ. ಈ ಸಂದರ್ಭದಲ್ಲಿ ಪೊಲೀಸರು ಇನ್ನೊಂದು ಏನಂದ್ರೆ, ಈ ಭಾಗಪ್ಪ ಇಷ್ಟೊಂದು ಫೇಮಸ್ ಆಗಿಬಿಟ್ಟಿದ್ದಾನೆ, ಇದನ್ನ ಮುಗಿಸೋಣ ಅಂತೇಳಿ ಇನ್ನೊಂದು ಹೊಸ ಗ್ಯಾಂಗ್ ಟೀಮ್ ಕೂಡ ರೆಡಿ ಆಗಿದೆ ಅನ್ನುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಪೊಲೀಸರ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಕಾರಣವೇನೆಂದರೆ 2018ರಲ್ಲಿ ತನ್ನ ಮೇಲೆ ನಡೆದಿದ್ದ ಫೈರಿಂಗ್ ಕೇಸಿಗೆ ಸಾಕ್ಷಿ ಹೇಳಲು ಫೆಬ್ರವರಿ 19ರಂದು ಭಾಗಪ್ಪ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ವಿರೋಧಿಗಳಿಗೆ ಗೊತ್ತಾಗದಿರಲಿ ಎಂದು ಭಾಗಪ್ಪ ವಿಜಯಪುರದ ಹೊರವಲಯದ ಬಾಡಿಗೆ ಮನೆಯಲ್ಲಿದ್ದ. ಮನೆಯಲ್ಲೇ ಸಂಜನಾ ಎಂಬ ಸಂಬಂಧಿಯನ್ನು ಕೂಡ ಇರಿಸಿಕೊಂಡಿದ್ದ. ಈ ವಿಚಾರ ಸ್ಥಳಕ್ಕೆ ತೆರಳಿ ಹತ್ಯೆಗೈದಿರುವಂತ ಸಾಧ್ಯತೆ ಕೂಡ ಇದೆ. ಈಗ ಭಾಗಪ್ಪನ ಮಗಳು ಕೂಡ ಹೇಳ್ತಾಳೆ, ಅಡಿಗೆ ಮಾಡುವಂತ ಈ ಸಂಜನಾ ಅನ್ನುವಂತ ಹುಡುಗಿ ಏನದ ನೋಡಿ, ಇವಳೇ ಭಾಗಪ್ಪನ ತಂದೆನ ಕೊಲೆ ಮಾಡಿದ ಕಾರಣ ಅಂತೇಳಿ ಕೆಲವೊಂದು ಸಂಶಯವನ್ನು ಕೂಡ ಮಗಳು ಗಾಂಧಿ ಮಾರ್ಕೆಟ್ನಲ್ಲಿ ಹೋಗಿ ಅದನ್ನ ಕಂಪ್ಲೇಂಟ್ ಅನ್ನು ಕೂಡ ಫೈಲ್ ಮಾಡಿದ್ದಾಳೆ. ಇನ್ನು ಈ ಭಾಗಪ್ಪ ಹರಿಜನ್ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಾದ್ರೆ, ಇನ್ನು ಭೀಮಾ ತೀರದ ಈ ಭಾಗಪ್ಪ ಹರಿಜನ್ ಬಗ್ಗೆ ಮತ್ತಷ್ಟು ನಾನು ಮಾಹಿತಿಯನ್ನು ಕೊಡಬೇಕಂದ್ರೆ, ಭೀಮಾ ತೀರದ ಹಂತಕ ಕುಖ್ಯಾತ ಚಂದಪ್ಪ ಹರಿಜನ್ ಶಿಷ್ಯ ಭಾಗಪ್ಪ ಹರಿಜನ್. ಈ ಭಾಗಪ್ಪ ಹರಿಜನ್ ಅಂತ ವ್ಯಕ್ತಿ ಕುಖ್ಯಾತ ರೌಡಿ ಚಂದಪ್ಪ ಹರಿಜನ್ ಶಿಷ್ಯ ಆಗಿದ್ದ. ಜೊತೆಗೆ ಆತನ ಸಂಬಂಧಿಕನು ಚಂದಪ್ಪ ಹರಿಜನ್ ಸಂಬಂಧಿಕನು ಹೌದು ಈ ಭಾಗಪ್ಪ ಹರಿಜನ್. ಚಂದಪ್ಪ ಹರಿಜನ್ ಜೊತೆಗೆ ಈ ಭಾಗಪ್ಪ ಹರಿಜನ್ ಶಾಪ್ ಶೂಟರ್ ಆಗಿ ಗುರುತಿಸಿಕೊಂಡಿದ್ದ. 2000 ಇಸ್ವಿಯಲ್ಲಿ ಮೇ ತಿಂಗಳಲ್ಲಿ ಚಂದಪ್ಪ ಹರಿಜನ್ ಹತ್ಯೆಯಾದ ಬಳಿಕ ಭಾಗಪ್ಪ ಹರಿಜನ್ ತನ್ನದೇ ಆದಂತಹ ಒಂದು ಚಾಪನ್ನು ಕೂಡ ಮೂಡಿಸಿದ್ದ. ಈ ಅವಧಿಯಲ್ಲಿ ಚಂದಪ್ಪ ಹರಿಜನನ ಕುಟುಂಬ ಮತ್ತು ಭಾಗಪ್ಪ ಹರಿಜನ ಕುಟುಂಬ ನಡುವೆ ಆಸ್ತಿ ವಿಚಾರಕ್ಕೆ ಜಗಳ ಕೂಡ ನಡೆದಿತ್ತು ಅಂತ ಹೇಳಾಗತ್ತೆ. ಇದು ತಾರಕಕ್ಕೇರಿ ಚಂದಪ್ಪ ಹರಿಜನ ಸಂಬಂಧಿ ಬಸವರಾಜ್ ಹರಿಜನನ ಹತ್ಯೆ ಪ್ರಕರಣದಲ್ಲೂ ಭಾಗಪ್ಪನ ಹೆಸರು ಕೇಳಿ ಬಂದಿತ್ತು. ಇನ್ನು ಭಾಗಪ್ಪ ಹರಿಜನ್ನ ಮೇಲೆ 2017 ಆಗಸ್ಟ್ 7ರಂದು ಗುಂಡಿನ ದಾಳಿ ಕೂಡ ನಡೆದಿತ್ತು. ಅಂದು ಭಾಗಪ್ಪ ಹರಿಜನ್ ವಿಜಯಪುರ ಜಿಲ್ಲಾ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದ. ಆಗ ದುಷ್ಕರ್ಮಿಗಳು ಗುಂಡಿನ ದಾಳಿಯನ್ನ ನಡೆಸಿದ್ರು. 6 ಗುಂಡುಗಳು ಭಾಗಪ್ಪ ಹರಿಜನ್ಗೆ ತಾಗಿದ್ದು ಆತ ಅದೃಷ್ಟವಶಾತ್ತಾಗಿ ಬದುಕುಳಿದಿದ್ದ. ಇದು ಭಾಗಪ್ಪ ಹರಿಜನ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಇದೆ.